ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಅನುಶ್ರೀ. ಇವತ್ತಿನ ರೆಸಿಪಿ ಬಹಳನೇ ಹೆಲ್ದಿಯಾಗಿರುವಂತಹ ವಿಟಮಿನ್ ರಿಚ್ ಆಗಿರುವಂತಹ ಹೆಸರು ಕಾಳು ಪಲ್ಯ. ಈ ರೆಸಿಪಿನ ನಮ್ಮ ಅತ್ತೆ ನನಗೆ ಕಲಿಸ್ಕೊಟ್ಟಿತ್ತು. ಹಾಗಿದ್ರೆ ಬರ್ರಿ ಈ ಒಂದು ಹೆಸರು ಕಾಳು ಪಲ್ಯನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡಿನಿ. ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಅಂದರೆ 5 ರಿಂದ 7 ನಿಮಿಷ ಸರಿಯಾಗಿ ಹುರ್ಕೋಬೇಕು. ಇದನ್ನು ಸರಿಯಾಗಿ ಹುರ್ಕೊಂಡ್ಮೇಲೆ ಇದರ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗ್ತದೆ. ನೆಕ್ಸ್ಟ್ ನಾನಿಲ್ಲಿ ಅದೇ ಕಪ್ನಿಂದ ಅರ್ಧ ಕಪ್ ಆಗುವಷ್ಟು ಮಡಕೆ ಕಾಳನ್ನು ತೊಗೊಂಡಿನಿ. ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ 2 ಕಾಳನ್ನು ಒಂದು ಕುಕ್ಕರ್ ಒಳಗೆ ಹಾಕ್ಕೊಂಡು 2 ಸರಿ ವಾಶ್ ಮಾಡ್ಕೋಬೇಕು. ಈಗ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾ, 1 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗಜ್ಜರಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವ ಮೆಂತ್ಯ ಸೊಪ್ಪು 1 ಕಪ್. ಈಗ ಇದಕ್ಕೆ 3 ಕಪ್ ನೀರು ಹಾಕ್ಕೋರಿ. ನಾನಿಲ್ಲಿ ಅರ್ಧ ಕಪ್ಪು ಕಾಳನ್ನು ತೊಗೊಂಡಿರೋದರಿಂದ 3 ಕಪ್ ನೀರನ್ನು ಬಳಸ್ಲಿರ್ತೀನಿ. ಈಗ 1 ಚಿಟಿಕೆ ಅರಿಶಿಣ, 1 ಟೇಬಲ್ ಸ್ಪೂನ್ ಎಣ್ಣೆ ಎಲ್ಲನೂ ಒಂದ್ಸರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿರೋನು. ಈಗ ಬೇಳೆ ಸರಿಯಾಗಿ ಬೇಯಬೇಕು. ಅದಕ್ಕೆ ನಾನಿಲ್ಲಿ 4 ರಿಂದ 5 ವಿಸಿಲ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಈಗ ಕಾಳು ಸರಿಯಾಗಿ ಬೆಂದವೆ. ಈ ಕುಕ್ಕರ್ ಒಳಗೆ ಬಾಯ್ಲ್ ಮಾಡ್ಕೋಬೇಕಾದ್ರೆ ಜಾಸ್ತಿ ನೀರು ಉಳಿಬಾರ್ದು. ಈಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಫಸ್ಟ್ ಒಂದು ಕಡಾಯಿನ ತೊಗೊಂಡು ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಒಂದು ಸ್ವಲ್ಪ ಕಾದಾದಮೇಲೆ ಅದರೊಳಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿನ ನಾನಿಲ್ಲಿ ಕುಟ್ಟಿ ಹಾಕ್ಕೊಳ್ಳಿರ್ತೀನಿ. ನಾನಿಲ್ಲಿ ಕುಕ್ಕರ್ದೊಳಗೆ ಬಾಯ್ಲ್ ಮಾಡಬೇಕಾದ್ರೂ ಹಾಕ್ಕೊಂಡಿದ್ದೆ, ಮತ್ತಿಲ್ಲಿ ಒಗ್ಗರಣೆ ಒಳಗೂ ಹಾಕ್ಕೊಂಡಿನಿ. 2 ರಿಂದ 3 ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಇದ್ರೊಳಗೆ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ತೀರಿ. ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು 3 ರಿಂದ 4 ನಿಮಿಷ ಕುದಿಸ್ಕೋಬೇಕು. ಈ ರೆಸಿಪಿ ಒಳಗೆ ಕೀ ಇಂಗ್ರೀಡಿಯೆಂಟ್ಸ್ ಆಗಿ ನಾನಿಲ್ಲಿ ಗುರೆಳ್ಳು ಪುಡಿಯನ್ನು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿರ್ತೀನಿ. ಈ ಪುಡಿನ ಹಾಕ್ಕೊಳ್ಳೋದ್ರಿಂದ ಈ ಪಲ್ಯಕ್ಕೆ ಅಥೆಂಟಿಕ್ ಆಗಿರುವಂತಹ ಟೇಸ್ಟ್ ಸಿಗ್ತದೆ. ಈ ಗುರೆಳ್ಳು ಪುಡಿನ ನೀವು ಮನೆ ಒಳಗೆ ಈಸಿಲಿ ರೆಡಿ ಮಾಡ್ಕೋಬೋದು. ಈ ಗುರೆಳ್ಳು ಪುಡಿದು ರೆಸಿಪಿ ಬೇಕಿತ್ತು ಅಂದ್ರೆ ನಾನು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಈ ರೆಸಿಪಿ ಮಾಡಿ ನಾನು ಶೇರ್ ಮಾಡ್ತೀನಿ. ಅಥೆಂಟಿಕ್ ಟೇಸ್ಟ್ ಕೊಡುವಂಥ ಹೆಸರು ಕಾಳು ಹಿಂಡಿ ಪಲ್ಯ ಈಗ ತಯಾರಾಯಿತು. ಇದನ್ನೇ ನೀವು ರೈಸ್ ಚಪಾತಿ ಜೊತೆ ಸರ್ವ್ ಮಾಡ್ಬೋದು. ನನಗಿದು ಸ್ಪೆಷಲಿ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪದ ಜೊತೆ ಭಾಳ ರುಚಿ ಅನ್ನಿಸ್ತದೆ. ನೀವು ಟ್ರೈ ಮಾಡಿ ನೋಡಿರಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಇದನ್ನು ಸರ್ವ್ ಮಾಡಬೇಕಾದ್ರೆ ಇದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿರಿ. ಇದೇ ರೀತಿ ಹೆಲ್ದಿ, ಟೇಸ್ಟಿ, ಅಥೆಂಟಿಕ್ ಆಗಿರುವಂತಹ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.